ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀಯುತ ನರೇಂದ್ರ ಮೋದಿಯವರು 2014ರಿಂದ ಇಲ್ಲಿಯವರೆಗೆ ಅಂದರೆ 2025 ಪ್ರಸ್ತುತ ಇಲ್ಲಿಯ ತನಕ ಸುಮಾರು 11 ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಸ್ನೇಹಿತರೆ, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡದ್ದು 2014 ಮೇ 26ರಂದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಅವರು BJPಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದು ಹೇಗೆ? ಯಾಕೆ ಅಂದರೆ ನರೇಂದ್ರ ಮೋದಿಯವರು BJPಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಲು ಹಲವಾರು ಅಡೆತಡೆಗಳಿತ್ತು. ಆವಾಗ ಅಂದರೆ 2013ಕ್ಕಿಂತ ಮೊದಲು ನರೇಂದ್ರ ಮೋದಿಯವರು BJPಯ ಪ್ರಬಲ ರಾಷ್ಟ್ರೀಯ ನಾಯಕರಾಗಿರಲಿಲ್ಲ. ಆವಾಗಿನ BJP ಪ್ರಬಲ ರಾಷ್ಟ್ರೀಯ ನಾಯಕರ ವಿರೋಧದ ನಡುವೆಯೂ ಆಗೊಬ್ಬ ನಾಯಕ ಯಾರನ್ನು ಲೆಕ್ಕಿಸದೆ ತನ್ನ ಸ್ವಾರ್ಥವನ್ನು ಬದಿಗಿಟ್ಟು ನರೇಂದ್ರ ಮೋದಿಯವರನ್ನು ದೇಶದ BJPಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರು. ಸ್ನೇಹಿತರೆ, ಬನ್ನಿ ನರೇಂದ್ರ ಮೋದಿಯವರು BJPಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದು ಹೇಗೆ ಎನ್ನುವುದನ್ನು ಒಮ್ಮೆ ಮೆಲುಕು ಹಾಕೋಣ. ಸ್ನೇಹಿತರೆ, ಅದು 2009 ಆವಾಗ ಲೋಕಸಭೆ ಚುನಾವಣೆ ಹತ್ತಿರಕ್ಕೆ ಬಂದಿತ್ತು. ಆಗಿನ BJPಯ ಮಹಾನಾಯಕ BJPಯ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿಯವರನ್ನು BJP ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಚುನಾವಣೆಗೆ ಹೊರಟಿತ್ತು. ಈ ಕಡೆ ಕಾಂಗ್ರೆಸ್ ಆಗಿನ ಪ್ರಧಾನಮಂತ್ರಿ ದಿವಂಗತ ಶ್ರೀ ಮನಮೋಹನ್ ಸಿಂಗ್ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿ ಚುನಾವಣೆಗೆ ಹೊರಟಿತ್ತು. BJPಗೆ ಅಡ್ವಾಣಿಯಂಥ ಮಹಾನಾಯಕರ ನಾಯಕತ್ವ ಇದ್ದರೂ ಸಹ ಆ ಚುನಾವಣೆಯಲ್ಲಿ BJP ಹೀನಾಯವಾಗಿ ಸೋತು ಹೋಗ್ತದೆ. ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಯಶಸ್ವಿಯಾಗ್ತದೆ. 2009 ತದನಂತರದಲ್ಲಿ ಕಾಂಗ್ರೆಸ್ ಹಲವಾರು ಭ್ರಷ್ಟಾಚಾರದ ಹಗರಣಗಳಲ್ಲಿ ಸಿಲುಕಿಕೊಳ್ಳುತ್ತದೆ. ಈ ಕಾಂಗ್ರೆಸ್ನ ಭ್ರಷ್ಟಾಚಾರದ ಹಗರಣ ಜಾಸ್ತಿ ಆದಂತೆ ಅದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಬೇಕಾಗಿದ್ದದ್ದು ಪ್ರತಿಪಕ್ಷ BJP. ಆದರೆ ಆವಾಗ BJPಯಲ್ಲಿ ಪ್ರಬಲ ನಾಯಕತ್ವ ಕಾರಣದಿಂದಾಗಿ ಕಾಂಗ್ರೆಸ್ಸಿನ ಆಡಳಿತ ವಿರೋಧಿ ಅಲೆಯನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು BJP ಯಶಸ್ವಿಯಾಗುವುದಿಲ್ಲ. ಯಾಕೆಂದರೆ ಆವಾಗ BJPಯಲ್ಲಿ ನಾಯಕತ್ವದ ಕೊರತೆ ಇತ್ತು. ಅಡ್ವಾಣಿಯವರಿಗೆ ಆವಾಗಲೇ ವಯಸ್ಸಾಗಿತ್ತು. ಅವರು ತಮ್ಮ ವಿಪಕ್ಷ ಸ್ಥಾನಮಾನವನ್ನು ಆವಾಗಲೇ ಸುಷ್ಮಾ ಸ್ವರಾಜ್ ಎನ್ನುವ ಒಬ್ಬ ಮಹಿಳೆಗೆ ಬಿಟ್ಟುಕೊಟ್ಟಿದ್ದರು. ಆವಾಗ ಕಾಂಗ್ರೆಸ್ಸಿನ ವಿರುದ್ಧ ಒಂದು ಮಟ್ಟಿಗೆ ದೊಡ್ಡ ಹೋರಾಟವನ್ನು ಸಂಘಟಿಸಿದ್ರು. ಯಾರೆಂದರೆ ಅದು ಅರವಿಂದ ಕೇಜ್ರಿವಾಲ್ ಮತ್ತು ಅಣ್ಣಾ ಹಜಾರೆ. 2011 ಹೊತ್ತಿಗೆ ಕೇಜ್ರಿವಾಲ್ ಅಣ್ಣಾ ಹಜಾರೆಯನ್ನು ಮುಂದಿಟ್ಟುಕೊಂಡು ಭ್ರಷ್ಟಾಚಾರದ ವಿರುದ್ಧ ಭಾರತ ಅನ್ನುವಂಥ ಘೋಷಣೆಯ ಅಡಿಯಲ್ಲಿ ಕಾಂಗ್ರೆಸ್ನ ಹಗರಣಗಳಿಗೆ ವಿರುದ್ಧವಾಗಿ ಅಣ್ಣಾ ಹಜಾರೆ ನಾಯಕತ್ವದಲ್ಲಿ ದೆಹಲಿಯಲ್ಲಿ ನಿರಶನಕ್ಕೆ ಕುಳಿತುಕೊಳ್ತಾರೆ. 2011ರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅರವಿಂದ ಕೇಜ್ರಿವಾಲ್ 2024 ಹೊತ್ತಿಗೆ ತಾವೇ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋದದ್ದು ವಿಪರ್ಯಾಸ. ಅದನ್ನು ಆಮೇಲೆ ನೋಡುವ. 2011 ಹೊತ್ತಿಗೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಜಾಸ್ತಿ ಆದಾಗ ದೇಶದೆಲ್ಲೆಡೆ ಭ್ರಷ್ಟಾಚಾರದ ವಿರುದ್ಧ ಜನತೆ ಸಿಡಿದಿದ್ದಾಗ ಆ ಜನರ ಮನದಾಳವನ್ನು ಅರ್ಥ ಮಾಡಿಕೊಂಡಂಥ ಕೇಜ್ರಿವಾಲ್ ಇದರ ವಿರುದ್ಧ ಒಂದು ಸಂಘಟಿತ ಹೋರಾಟ ಬೇಕೆಂದು ಅಂದುಕೊಂಡು ಒಬ್ಬ ಪ್ರಬಲ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಯೋಚನೆಯನ್ನು ಮಾಡಿಕೊಳ್ತಾರೆ. ಮೊದಲು ಅವರು
ತಮಗೆ ಮುಂದಾಳುವಾಗಿ ಆಯ್ಕೆ ಮಾಡಿದ್ದು ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರನ್ನು. ಆದರೆ APJ ಅಬ್ದುಲ್ ಕಲಾಂ ನಾನು ಈ ಹೋರಾಟಕ್ಕೆ ಬರುವುದಿಲ್ಲ ಅಂದಾಗ ಕೊನೆಗೆ ಒಬ್ಬ ಸರಳ ಸಜ್ಜನ ಅಣ್ಣಾ ಹಜಾರೆಯವರನ್ನು ತಮ್ಮ ಮುಂದಾಳುವಾಗಿ ಆಯ್ಕೆ ಮಾಡ್ತಾರೆ. ಆ ಅಣ್ಣಾ ಹಜಾರೆ, ಅರವಿಂದ ಕೇಜ್ರಿವಾಲ್, ಬಾಬಾ ರಾಮದೇವ್, ಪ್ರಶಾಂತ್ ಭೂಷಣ್, ಕಿರಣ್ ಬೇಡಿ ಅಂಥ ನಾಯಕರು 2011ರ ಸರಿಸುಮಾರು ಆಗಸ್ಟ್ ಹೊತ್ತಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಭಾರತ ಅನ್ನುವಂತಹ ಘೋಷಣೆಯಡಿಯಲ್ಲಿ ದೆಹಲಿಯಲ್ಲಿ ಸತ್ಯಾಗ್ರಹಕ್ಕೆ ಕುಳಿತುಕೊಳ್ತಾರೆ. ಅವರ ಬೇಡಿಕೆ ಏನಾಗಿತ್ತಂದರೆ ಭ್ರಷ್ಟಾಚಾರದ ವಿರುದ್ಧವಾಗಿ ಜನಲೋಕಪಾಲ ಮಸೂದೆ ಮಂಡಿಸಬೇಕನ್ನುವಂಥದ್ದು ಅವರ ಪ್ರಬಲ ಬೇಡಿಕೆಯಾಗಿತ್ತು. ಇವರ ಹೋರಾಟ ಪ್ರಬಲ ಆಗ್ತದೆ. ಅಣ್ಣಾ ಹಜಾರೆಗೆ ದೇಶಾದ್ಯಂತ ಬೆಂಬಲ ಸಿಗ್ತದೆ. ಇವರ ಈ ಸಿಕ್ಕಂಥ ಬೆಂಬಲವನ್ನು ನೋಡಿ ಕೇಂದ್ರ ಸರ್ಕಾರ ಅಂದರೆ ಆಗಿನ UPA ಸರ್ಕಾರ ಒಮ್ಮೆ ನಡುಗಿ ಹೋಗ್ತದೆ. ಯಾವಾಗ ದೇಶದೆಲ್ಲೆಡೆ ಇವರ ಹೋರಾಟಕ್ಕೆ ಬೆಂಬಲ ಸಿಗ್ತದೆ, ಈ ಹೋರಾಟವನ್ನು ಹತ್ತಿಕ್ಕಲು ಕೇಂದ್ರ ಸರ್ಕಾರ ನೋಡ್ತದೆ, ಅದರ ಅಸಾಧ್ಯವಾಗ್ತದೆ. ಕೊನೆಗೆ ಜನಲೋಕಪಾಲ ಮಸೂದೆಯನ್ನು ಸರ್ಕಾರ ಮಂಡಿಸ್ತದೆ. ಆ ಸರ್ಕಾರ ಮಂಡಿಸ್ತದೆ, ಆದರೆ ಆ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವಾಗುವುದಿಲ್ಲ. ಆದರೆ ಈ ಅಣ್ಣಾ ಹಜಾರೆ ತಕ್ಷಣದಲ್ಲಿ ಏನಾಯಿತು ಅನ್ನೋ ಗೊತ್ತಿಲ್ಲ, ತಕ್ಷಣವೇ ಹೋರಾಟವನ್ನು ಸ್ಥಗಿತಗೊಳಿಸಿಬಿಡ್ತಾರೆ. ಅಣ್ಣಾ ಹಜಾರೆ ತಮ್ಮ ಹೋರಾಟವನ್ನು ಸ್ಥಗಿತಗೊಳಿಸಿರ್ಬೋದು, ಆದರೆ ಅವರು ಕುಳಿತುಕೊಂಡು ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತಷ್ಟು ಪ್ರಚಂಡ ಆಡಳಿತ ವಿರೋಧಿ ಅಲೆ ಹುಟ್ಟಿಕೊಂಡದ್ದು ನಿಜ. ಅಣ್ಣಾ ಹಜಾರೆ ಹೋರಾಟದಿಂದ ಭಾರಿ ಪ್ರಮಾಣದ ಆಡಳಿತ ವಿರೋಧಿ ಅಲೆ ಹುಟ್ಟಿಕೊಂಡಿತ್ತು. ಆದರೆ ಆವಾಗಲೂ ಸಹ ಪ್ರತಿಪಕ್ಷವಾದಂಥ BJP ಇದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ವಿಫಲವಾಗ್ತದೆ. ಆವಾಗ BJPಯ ಕಾರ್ಯಕರ್ತರು ಒಬ್ಬ ಹೊಸ ನಾಯಕನ ಹುಡುಕಾಟದಲ್ಲಿದ್ದರು. ನಮಗೆ ಒಬ್ಬ ಪ್ರಬಲ ನಾಯಕ ಬೇಕು ಅನ್ನುವಂಥ ಮನದ ಇಂಗಿತ ಆಗಿನ BJPಯ ಕಾರ್ಯಕರ್ತರಲ್ಲಿತ್ತು. ಆಗ ಅವರಿಗೆ ಕಣ್ಣಿಗೆ ಬಿದ್ದದ್ದು ಆವಾಗಿನ ಅಂದರೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂಥ ಶ್ರೀಯುತ ನರೇಂದ್ರ ಮೋದಿಯವರು. ಶ್ರೀಯುತ ನರೇಂದ್ರ ಮೋದಿಯವರು 2002ರಿಂದ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದವರು. ಇವರು ಮುಖ್ಯಮಂತ್ರಿ ಹೊಸದರಲ್ಲಿ ಗುಜರಾತಿನಲ್ಲಿ ಗೋಧ್ರಾ ಹತ್ಯಾಕಾಂಡ ನಡೀತದೆ. ನರೇಂದ್ರ ಮೋದಿಯವರ ಮೇಲೆ ಒಂದು ಆರೋಪವನ್ನು ಹೊರಿಸಲಾಗ್ತದೆ. ಗೋಧ್ರಾ ಹತ್ಯಾಕಾಂಡದಲ್ಲಿ ಮುಸಲ್ಮಾನರು ಹತ್ಯೆ ಮಾಡೋದರಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಇದೆ ಅನ್ನುವಂಥ ಒಂದು ಸುಳ್ಳು ಆರೋಪವನ್ನು ಇವರ ಮೇಲೆ ಹೊರಿಸಿ ವಿಚಾರಣೆ ಮಾಡಲಾಗ್ತದೆ. ಆದರೆ ನರೇಂದ್ರ ಮೋದಿಯವರಿಗೆ ನ್ಯಾಯಾಲಯದಿಂದ ನರೇಂದ್ರ ಮೋದಿಯವರ ಪಾತ್ರ ಗೋಧ್ರಾ ಹತ್ಯಾಕಾಂಡದಲ್ಲಿ ಇಲ್ಲ ಅನ್ನುವಂಥ ಒಂದು ತೀರ್ಪು ಬರುತ್ತದೆ. ಗೋಧ್ರಾ ಹತ್ಯಾಕಾಂಡ ತದನಂತರದಲ್ಲಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಅಭಿವೃದ್ಧಿಯ ಕ್ರಾಂತಿಯನ್ನೇ ಮಾಡ್ತಾರೆ. ಗುಜರಾತನ್ನು ದೇಶದ ಅಭಿವೃದ್ಧಿಯಲ್ಲಿ ನಂಬರ್ 1 ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅದು 2011ರ ಡಿಸೆಂಬರ್ ತಿಂಗಳು. ಆವಾಗ ಗುಜರಾತಿನ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದಿತ್ತು. 182 ಕ್ಷೇತ್ರಗಳ ಚುನಾವಣಾ ಫಲಿತಾಂಶದಲ್ಲಿ ಸುಮಾರು 115 ಸ್ಥಾನಗಳನ್ನು ಗೆದ್ದುಕೊಂಡಂಥ BJP ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿತ್ತು. ನರೇಂದ್ರ ಮೋದಿಯವರು ಆವಾಗ ಗುಜರಾತಿನ CM ಆಗಿ ಮತ್ತೊಮ್ಮೆ ಆಯ್ಕೆಯಾಗಿದ್ದರು. ಆವಾಗಲೇ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅನ್ನುವಂಥ ಘೋಷಣೆ ಮಾಧ್ಯಮಗಳಲ್ಲಿ ಬರುತ್ತಿತ್ತು. ಆದರೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲು ಹಲವಾರು ವಿರೋಧಗಳಿತ್ತು, ಹಲವಾರು ಅಡೆತಡೆಗಳಿತ್ತು. ಮೊದಲನೆಯದಾಗಿ BJPಯ ರಾಷ್ಟ್ರೀಯ ನಾಯಕ, BJPಯ ಭೀಷ್ಮ ಅಡ್ವಾಣಿಯವರು ಮೋದಿಯವರನ್ನು BJPಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವುದಕ್ಕೆ ಮೊದಲ ಅಡೆತಡೆಯಾಗಿದ್ದರು. ಅವರು ಮೋದಿಯವರಿಗೆ ರಾಷ್ಟ್ರೀಯ ಮಟ್ಟದ ಸ್ಥಾನಮಾನ ನೀಡುವುದನ್ನು ವಿರೋಧ ಮಾಡ್ತಾಯಿದ್ರು. 2009ರಲ್ಲಿ ಅವರಿಗೇನು ಪ್ರಧಾನಮಂತ್ರಿಯ ಕುರ್ಚಿ ತಪ್ಪಿತ್ತು. ಆ ಬೇಸರದಲ್ಲಿ ಅವರಿದ್ದರು. 2014ರಲ್ಲಿ ತಾನು ಮತ್ತೊಮ್ಮೆ ಪ್ರಧಾನಮಂತ್ರಿ ಯಾಕೆ ಆಗಬಾರದು ಅನ್ನುವಂಥ ಯೋಚನೆ ಅವರಿಗಿತ್ತು. ಒಂದು ಪಕ್ಷ ತಾನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ BJP ಬಿಂಬಿಸದೇ ಇದ್ದರೂ ಸಹ ತನ್ನ ಶಿಷ್ಯರಾದ ಸುಷ್ಮಾ ಸ್ವರಾಜ್ ಅವರು ಇರ್ಬೋದು, ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಇವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಿ, ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡುವುದು ಬೇಡ ಅನ್ನುವಂಥ ಮನದ ಇಂಕಿತ ಅಡ್ವಾಣಿಯವರದಾಗಿತ್ತು.
ಆಗಿನ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಾಗಿದ್ದವರು ಶ್ರೀಯುತ ನಿತಿನ್ ಗಡ್ಕರಿಯವರು. ಅವರು ತಾನು ಯಾಕೆ ಪ್ರಧಾನಮಂತ್ರಿ ಆಗಬರುವ ಅನ್ನುವಂಥ ಯೋಚನೆ ಅವರಿಗಿತ್ತು. ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ಬಂದರೆ ತಾನೇ ಪ್ರಧಾನಮಂತ್ರಿ ಆಗುತ್ತೇನೆ ಅನ್ನುವಂಥ ಮನದಾಸೆ ಅವರಿಗೂ ಇತ್ತು. ಅವರು ಸಹ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲು ಅಡೆತಡೆಯಾಗಿದ್ದರು. ಆದರೆ ದೇವರ ಇಚ್ಛೆ ಬೇರೆಯೇ ಆಗಿತ್ತು. ಯಾವ ಪ್ರಧಾನಮಂತ್ರಿಯ ಹುದ್ದೆಯ ಆಸೆಯನ್ನು ಮನದಲ್ಲಿ ಇಟ್ಟುಕೊಂಡಿದ್ದರೂ, ಯಾರು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಾಗಿ ಆ ಸಂದರ್ಭದಲ್ಲಿ ಆಯ್ಕೆಯಾಗಿದ್ದರು, ಅದೇ ನಿತಿನ್ ಗಡ್ಕರಿಯ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತದೆ. ಕೊನೆಗೆ ನಿತಿನ್ ಗಡ್ಕರಿಯವರನ್ನು ಬಲವಂತವಾಗಿ ಕೆಳಗಿಳಿಸಿ ಅವರ ಸ್ಥಾನಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವರ ಸ್ಥಾನಕ್ಕೆ ರಾಜನಾಥ್ ಸಿಂಗ್ ಅವರನ್ನು ಕೂರಿಸಲಾಗ್ತದೆ. 2012 ಜನವರಿ ಹೊತ್ತಿಗೆ 2013 ಜನವರಿ ಹೊತ್ತಿಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ರಾಜನಾಥ್ ಸಿಂಗ್ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಾಗ ಬಿ ಜೆ ಪಿ ಅಷ್ಟೇನು ಪ್ರಬಲವಾಗಿರಲಿಲ್ಲ. 5-6 ರಾಜ್ಯಗಳಲ್ಲಿ ಮಾತ್ರ ಬಿ ಜೆ ಪಿ ಅಧಿಕಾರದಲ್ಲಿತ್ತು. ದೇಶದ 12 ರಾಜ್ಯಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿಯೂ, ಕೆಲವೊಂದು ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳ ನೆರವಿನಿಂದ ಕಾಂಗ್ರೆಸ್ ತನ್ನ ಆಡಳಿತವನ್ನು ನಡೆಸ್ತಾ ಇತ್ತು. ಆಗಿನ ಸಂದರ್ಭದಲ್ಲಿ ಹೋಲಿಸಿಕೊಂಡ್ರೆ ಕಾಂಗ್ರೆಸ್ ಬಿ ಜೆ ಪಿಗಿಂತ ಪ್ರಬಲವಾಗಿತ್ತು. ಮಹಾರಾಷ್ಟ್ರ ಅಂತಕ್ಕಂಥ 48 ಕ್ಷೇತ್ರಗಳು ಹೊಂದಿರತಕ್ಕಂಥ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಬಿ ಜೆ ಪಿ ಸತತ ಎರಡು ಚುನಾವಣೆಗಳನ್ನು ಆ ರಾಜ್ಯಗಳಲ್ಲಿ ಸೋತಿತ್ತು. ಇನ್ನು ರಾಜಸ್ಥಾನ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ಇಂತಹ ಜಾಸ್ತಿ ಲೋಕಸಭಾ ಕ್ಷೇತ್ರಗಳು ಹೊಂದಿರತಕ್ಕಂಥ ಈ ರಾಜ್ಯಗಳಲ್ಲಿ ಬಿ ಜೆ ಪಿಯೇತರ ಸರ್ಕಾರ ಇತ್ತು. ಇನ್ನೇನು ರಾಜನಾಥ್ ಸಿಂಗ್ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ರಾಜನಾಥ್ ಸಿಂಗ್ ಬಿ ಜೆ ಪಿಯನ್ನು ಪ್ರಬಲಗೊಳಿಸುವುದರ ಬಗ್ಗೆ ತಮ್ಮ ಗಮನವನ್ನು ಹರಿಸ್ತಾರೆ. ಆದರೆ ಅವರ ದುರದೃಷ್ಟ ಅನ್ನುವಂತೆ 2013 ಮೇ ತಿಂಗಳಲ್ಲಿ ಕರ್ನಾಟಕದ ವಿಧಾನಸಭೆಗೆ ಚುನಾವಣೆ ನಡೀತದೆ. 224 ಕ್ಷೇತ್ರಗಳು ಹಿಡಿದಂಥ ಚುನಾವಣೆಯಲ್ಲಿ ಕೇವಲ 40 ಕ್ಷೇತ್ರಗಳನ್ನು ಗೆದ್ದಂಥ ಬಿ ಜೆ ಪಿ ಕರ್ನಾಟಕದ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಮಾತ್ರವಲ್ಲ, ಅಧಿಕೃತ ವಿಪಕ್ಷ ಸ್ಥಾನವನ್ನು ಕಳೆದುಕೊಂಡು ಆ ವಿಪಕ್ಷ ಸ್ಥಾನ ಅನ್ನುವಂಥದ್ದು ಜೆ ಡಿ ಎಸ್ಸಿನ ಪಾಲಾಗ್ತದೆ. ಕರ್ನಾಟಕದಲ್ಲಿ ಬಿ ಜೆ ಪಿಯ ಸೋಲಿಗೆ ಬಿ ಜೆ ಪಿ ಮಾಡಿದಂಥ ಭ್ರಷ್ಟಾಚಾರವು ಕಾರಣವಾಗಿತ್ತು ಮತ್ತು ಯಡಿಯೂರಪ್ಪನವರು ಬಿ ಜೆ ಪಿಯನ್ನು ಬಿಟ್ಟು ಕೆ ಜೆ ಪಿ ಕಟ್ಟಿದ್ದು ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಸೋಲಿಗೆ ಕಾರಣವಾಗಿತ್ತು. ತದನಂತರದಲ್ಲಿ ರಾಜನಾಥ್ ಸಿಂಗ್ ಬಿ ಜೆ ಪಿಯನ್ನು ಬಲಗೊಳಿಸಿದ್ದು ಮೆಚ್ಚಲೇಬೇಕು. ಅದನಂತರ 2013 ಜೂನ್ ಹೊತ್ತಿಗೆ ರಾಜನಾಥ್ ಸಿಂಗ್ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಗೋವಾದಲ್ಲಿ ಕರೀತಾರೆ. ಈ ಸಭೆಯ ಉದ್ದೇಶ ಏನಂದರೆ, ಮುಂದೆ ಬರುವಂತಂದರೆ 2013 ಡಿಸೆಂಬರ್ ತಿಂಗಳಲ್ಲಿ ಪಂಚರಾಜ್ಯಗಳ ಚುನಾವಣೆ ಬರ್ತದೆ. ಅದೇ ರೀತಿ 2014 ಮಾರ್ಚ್ ಹೊತ್ತಿಗೆ ಲೋಕಸಭಾ ಚುನಾವಣೆಗೆ ಬರ್ತದೆ. ಈ ಎರಡು ಚುನಾವಣೆಗೆ ಬಿ ಜೆ ಪಿಯ ರಾಷ್ಟ್ರೀಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮೋದಿಯವರನ್ನು ಆಯ್ಕೆ ಮಾಡುವ ಅನ್ನುವಂಥ ಉದ್ದೇಶದೊಂದಿಗೆ 2013 ಜೂನ್ ತಿಂಗಳಲ್ಲಿ ಗೋವಾದಲ್ಲಿ ಒಂದು ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಕರೀತಾರೆ. ಆ ಕಾರ್ಯಕಾರಿಣಿ ಸಭೆಯಲ್ಲಿ ಅಡ್ವಾಣಿಯವರು ಇರ್ಬೋದು, ಅವರ ಶಿಷ್ಯರಾದಂಥ ಸುಷ್ಮಾ ಸ್ವರಾಜ್ ಇರ್ಬೋದು, ನಿತಿನ್ ಗಡ್ಕರಿ ಇರ್ಬೋದು, ಆನಂದ್ ಕುಮಾರ್ ಇರ್ಬೋದು, ಇವರುಗಳು ಯಾವುದೇ ಕಾರಣಕ್ಕೂ ಮೋದಿಯವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಾರದು ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇವರ ವಿರೋಧವನ್ನು ಲೆಕ್ಕಿಸದೆ ರಾಜನಾಥ್ ಸಿಂಗ್ ಇವತ್ತು ಮೋದಿಯವರನ್ನು ಬಿ ಜೆ ಪಿಯ ರಾಷ್ಟ್ರೀಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಆದರೆ ಈ ಮೊದಲ ಬಾರಿಗೆ ಮೋದಿಗೆ ಒಂದು ರಾಷ್ಟ್ರೀಯ ಸ್ಥಾನಮಾನವನ್ನು ಕೊಟ್ಟದ್ದು ಅದು ರಾಜನಾಥ್ ಸಿಂಗ್. ಯಾವಾಗ ಬಿ ಜೆ ಪಿಯ ಚುನಾವಣಾ ಪ್ರಚಾರ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೋದಿಯವರು ಆಯ್ಕೆ ಮಾಡ್ತಾರೋ ಅಲ್ಲಿಂದಲೇ ಮೋದಿಯವರು 2014 ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸ್ತಾರೆ. ಆವಾಗ 2013 ಡಿಸೆಂಬರ್ ತಿಂಗಳ ಹೊತ್ತಿಗೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ದೆಹಲಿ, ಮಿಜೋರಾಂ ಈ 5 ರಾಜ್ಯಗಳ ಚುನಾವಣೆ ಹತ್ತಿರ ಬರ್ತಾ ಇತ್ತು. ಆವಾಗಲೇ ಮೋದಿಯವರು 5 ರಾಜ್ಯಗಳಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಾರೆ. ಮಿಂಚಿನಂತೆ ಚುನಾವಣಾ ಪ್ರಚಾರ ಸಭೆಯನ್ನು ನಡೆಸ್ತಾರೆ. ಆವಾಗಲೇ ಮೋದಿಯವರ ಸಭೆಗೆ ಹಲವಾರು ಜನ ಸೇರ್ತಾರೆ. ಲಕ್ಷಾಂತರ ಜನ ಮೋದಿಯವರ ಸಭೆಗೆ ಆವಾಗಲೇ
ಹೋಗಿರ್ತಾರೆ. ಆದರೆ ಮೋದಿಯವರನ್ನು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಾಜನಾಥ್ ಸಿಂಗ್ 2013 ಜೂನ್ ತಿಂಗಳಲ್ಲಿ ಆಯ್ಕೆ ಮಾಡಿರುವುದಿಲ್ಲ. ಅಂದರೆ ತದನಂತರದಲ್ಲಿ ಅಂದರೆ ಮೋದಿಯವರ ಜನಪ್ರಿಯತೆಯನ್ನು ಕಂಡಂತ ರಾಜನಾಥ್ ಸಿಂಗ್ ಇವರನ್ನು ಅಂದರೆ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರೆ ಮಾತ್ರ ನಾವು ಪೂರ್ಣ ಒಂದು ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲು ಸಾಧ್ಯ ಅನ್ನುವಂಥ ಮನಗಂಡು 2013 ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೊಂದು ಸಭೆಯನ್ನು ಕರೀತಾರೆ. ಆ ಸಭೆಯ ಉದ್ದೇಶ ಏನೆಂದರೆ ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡುವುದೇನು ಎನ್ನುವಂಥದ್ದು ಆ ಬಿ ಜೆ ಪಿಯ ಕಾರ್ಯಕಾರಿ ಸಭೆಯ ಉದ್ದೇಶವಾಗಿತ್ತು. 2013 ಜನವರಿಯಲ್ಲಿ ಬಂದಂಥ ಹಲವಾರು ಸಮಸ್ಯೆಗಳು ಬಿ ಜೆ ಪಿ ಕನಿಷ್ಠ ಅಂದರೆ ಬಿ ಜೆ ಪಿ ನಾಯಕತ್ವ NDA 220 ಸ್ಥಾನಗಳನ್ನು ಗೆಲ್ಲಬಹುದು ಎನ್ನುವಂಥ ಒಂದು ಭವಿಷ್ಯವನ್ನು ವ್ಯಕ್ತಪಡಿಸಿದೆ ಹೊರತು ಬಿ ಜೆ ಪಿ ನಾಯಕತ್ವ NDA ಸಂಪೂರ್ಣ ಬಹುಮತವನ್ನು ಅಧಿಕಾರಕ್ಕೆ ಬರುವುದು ಅನುಮಾನ ಅನ್ನುವಂಥ ಸುಳಿವನ್ನು ಕೊಟ್ಟಿದ್ದವು. ನರೇಂದ್ರ ಮೋದಿಯವರು ಬಿ ಜೆ ಪಿ ಚುನಾವಣಾ ಪ್ರಚಾರ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಆಗ ಬಂದಂಥ ಕೆಲವು ಸಮಸ್ಯೆಗಳು ಬಿ ಜೆ ಪಿ ನಾಯಕತ್ವ NDA 205 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಸುಳಿವನ್ನು ಕಟ್ಟಿದ್ದವು. ಆದರೆ ಬಿ ಜೆ ಪಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬೇಕಾದಂಥ ಒಂದು ಅನಿವಾರ್ಯ ಇದ್ದ ಕಾರಣ ಈ ಬಾರಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡಂಥ ರಾಜನಾಥ್ ಸಿಂಗ್ 2013 ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೊಂದು ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕರ್ತರ ಸಭೆಯನ್ನು ಕರೀತಾರೆ. ಆ ಸಭೆಯ ಉದ್ದೇಶ ಏನೆಂದರೆ ನರೇಂದ್ರ ಮೋದಿಯವರನ್ನು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂಥದ್ದು ಆ ಸಭೆಯ ಉದ್ದೇಶವಾಗಿತ್ತು. ಈ ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆಗ್ತದೆ. ಈ ಸಭೆಯಲ್ಲಿ ಯಥಾ ಪ್ರಕಾರ ಅಡ್ವಾಣಿಯವರು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡುವುದನ್ನು ಕಡಖಂಡಿತವಾಗಿ ವಿರೋಧ ಮಾಡ್ತಾರೆ. ಅದರ ಜೊತೆಗೆ ನಿತಿನ್ ಗಡ್ಕರಿ ವಿರೋಧ ಮಾಡ್ತಾರೆ, ಸುಷ್ಮಾ ಸ್ವರಾಜ್ ವಿರೋಧ ಮಾಡ್ತಾರೆ, ಪೃಥ್ವಿ ವಿರೋಧ ಮಾಡ್ತಾರೆ, ಹಲವಾರು ಜನರ ವಿರೋಧ ವ್ಯಕ್ತಾಗ್ತದೆ. ಮುರಳಿ ಮನೋಹರ್ ಜೋಶಿ ಅವರು ವಿರೋಧ ಮಾಡ್ತಾರೆ. ಈ ಎಲ್ಲ ರಾಷ್ಟ್ರೀಯ ನಾಯಕರನ್ನು ಬದಿಗೆ ಸೇರಿಸಿದಂಥ ರಾಜನಾಥ್ ಸಿಂಗ್ ಅವತ್ತು ನರೇಂದ್ರ ಮೋದಿಯವರನ್ನು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ. ಅದರಂತರದಲ್ಲಿ ಮುನ್ನಡೆದಂಥ ಪಂಚರಾಜ್ಯ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ತದೆ. ಅದೇ ರೀತಿ 2014ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನಂಬದೆ ಯಾರೂ ಊಹೆ ಮಾಡದಂತಹ 338 ಸ್ಥಾನಗಳನ್ನು ಅಂದರೆ ಬಿ ಜೆ ಪಿ ನಾಯಕತ್ವ NDA ಸರ್ಕಾರ 338 ಸ್ಥಾನಗಳನ್ನು ಗೆದ್ದುಕೊಂಡು ಅಧಿಕಾರಕ್ಕೆ ಬರ್ತದೆ. ಬಿ ಜೆ ಪಿ ಒಂದೇ ಆ ಸಂದರ್ಭದಲ್ಲಿ ಏಕಾಂಗಿಯಾಗಿ 282 ಕ್ಷೇತ್ರಗಳನ್ನು ಗೆದ್ದುಕೊಳ್ತದೆ. ಇದು ಪವಾಡ ಆಗಿತ್ತು. ಯಾಕೆಂದರೆ 2014 ಹೊತ್ತಿಗೆ ಬಿ ಜೆ ಪಿ ಕೆಲವೊಂದು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಅಂದರೆ ಬಿ ಜೆ ಪಿಯ ಹಿಡಿತ ದುರ್ಬಲವಾಗಿತ್ತು. ಆನಂತರ ನರೇಂದ್ರ ಮೋದಿಯವರು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಂದು ಏನು ಮೋಡಿ ಮಾಡಿದರೂ ಗೊತ್ತಿಲ್ಲ, ಒಟ್ಟು ಬಿ ಜೆ ಪಿ 282 ಸ್ಥಾನಗಳನ್ನು ಗೆಲ್ತದೆ. 2009 ಲೋಕಸಭೆ ಚುನಾವಣೆ ಹೊತ್ತಿಗೆ ಉತ್ತರ ಪ್ರದೇಶದಲ್ಲಿ ಕೇವಲ 10 ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು. ಅದನಂತರ 2012ರಲ್ಲಿ ನಡೆದಂಥ ಉತ್ತರ ಪ್ರದೇಶ ನಡೆದಂಥ ಚುನಾವಣೆಯಲ್ಲಿ ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋತಿತ್ತು. ಇನ್ನೇನು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಹಿಡಿತ ದುರ್ಬಲವಾಯಿತು ಅನ್ನುವಂಥ ಸನ್ನಿವೇಶ ಇದ್ದಾಗಲೂ ಸಹ ನರೇಂದ್ರ ಮೋದಿಯವರು ಬಿ ಜೆ ಪಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇ ಸಹ ಉತ್ತರ ಪ್ರದೇಶದಲ್ಲಿ ಏನಾಯಿತು ಅನ್ನೋ ಗೊತ್ತಿಲ್ಲ. ಯಾರು ಊಹೆ ಮಾಡದಂಥ 71 ಕ್ಷೇತ್ರಗಳನ್ನು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ. ಇಲ್ಲಿ ಇನ್ನೊಂದು ವಿಷಯವನ್ನು ಮನಗೊಳ್ಳಬೇಕು. ಬಿ ಜೆ ಪಿಯ ರಾಷ್ಟ್ರೀಯ ನಾಯಕ ಆಂಧ್ರ ಪ್ರದೇಶ ಯಾರಾದರೂ ಇದ್ದರೆ ಅದು ಲಾಲ್ ಕೃಷ್ಣ ಅಡ್ವಾಣಿಯವರು. 2013ರಲ್ಲಿ ಬಿ ಜೆ ಪಿ ಪ್ರಶ್ನಾಯುತ ನಾಯಕರಾಗಿದ್ದವರು ಲಾಲ್ ಕೃಷ್ಣ ಅಡ್ವಾಣಿಯವರು. ಅವರನ್ನು ಎದುರುಹಾಕಿಕೊಳ್ಳುವಂಥ ಧೈರ್ಯ ಸಂದರ್ಭದಲ್ಲಿ ಇರಲಿಲ್ಲ. ಅಂಥದ್ರಲ್ಲಿ ರಾಜನಾಥ್ ಸಿಂಗ್ ಎನ್ನುವಂಥ ಒಬ್ಬ ಸಾಮಾನ್ಯ ನಾಯಕ ಅಡ್ವಾಣಿ ಎದುರಿಗೆ ಒಬ್ಬ ಸಾಮಾನ್ಯ ನಾಯಕ. ರಾಜನಾಥ್ ಸಿಂಗ್ ಆಗಿನ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಾಗಿದ್ದರೂ ಸಹ ಅವರು ಅಡ್ವಾಣಿಯವರ ಎದುರಿಗೆ ಒಬ್ಬ ಸಾಮಾನ್ಯ ನಾಯಕ. ಬಿ ಜೆ ಪಿಯ ಪ್ರಬಲ ನಾಯಕ, ಬಿ ಜೆ ಪಿಯ ಭೀಷ್ಮ ಅಡ್ವಾಣಿಯವರನ್ನೇ ಬದಿಗೆ ಸರಿಸಿ ರಾಜನಾಥ್ ಸಿಂಗ್ ನರೇಂದ್ರ ಮೋದಿಯವರನ್ನು
ಬಿ ಜೆ ಪಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದಂಥ ಧೈರ್ಯ ಮೆಚ್ಚುವಂಥದ್ದು. ಯಾಕಂದರೆ ಅಡ್ವಾಣಿಯವರ ಮುಂದೆ ರಾಜನಾಥ್ ಸಿಂಗ್ ಏನೂ ಅಲ್ಲ. ಅವತ್ತಂದರೆ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ್ದೇ ಅಡ್ವಾಣಿಯವರ ಹಿಡಿತ ಬಿ ಜೆ ಪಿ ಲಾಹಂದ್ರ ಪ್ರಬಲವಾಗಿತ್ತು. ಆದರೆ ರಾಜನಾಥ್ ಸಿಂಗಿಗೆ ಅಡ್ವಾಣಿಯವರನ್ನು ಬದಿಗೆ ಸರಿಸಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂಥ ಧೈರ್ಯ ಹೇಗೆ ಬಂತು? ಈ ರಾಜನಾಥ್ ಸಿಂಗ್ ಅವರ ಈ ಧೈರ್ಯದ ಹಿಂದೆ ಇದ್ದದ್ದು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಂದರೆ RSS. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನೇ ನೀವು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಅಡ್ವಾಣಿಯವರನ್ನು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವುದು ಬೇಡ ಅನ್ನುವಂಥ ಸೂಚನೆಯನ್ನು ರಾಜನಾಥ್ ಸಿಂಗಿಗೆ ಕೊಟ್ಟಿತ್ತು. ನೀವು ನರೇಂದ್ರ ಮೋದಿಯವರನ್ನು ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದರೆ ಬಿ ಜೆ ಪಿಯ ಚುನಾವಣಾ ಗೆಲುವಿಗೆ ನಾವು ದುಡಿತೇವೆ ಅನ್ನುವಂಥ ಒಂದು ಭರವಸೆಯನ್ನು RSS ಕೊಟ್ಟಿತ್ತು. ಅಡ್ವಾಣಿಯವರಿಗೂ ಸಹ ನೀವು ನಿಮ್ಮ ಕಾಲ ಮುಗಿತು, ನೀವು ಹಿಂದಕ್ಕೆ ಸರಿದು ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತನ್ನು RSS ಅಡ್ವಾಣಿಯವರಿಗೆ ನೀಡಿತ್ತು. RSS ಕೊಟ್ಟಂತಹ ಈ ಒಂದು ಭರವಸೆ ಮತ್ತು ರಾಜನಾಥ್ ಸಿಂಗ್ ಹಿಂದೆ RSS ನಿಂತ ಕಾರಣ ಈ ಎಲ್ಲ ಧೈರ್ಯದೊಂದಿಗೆ ಅವತ್ತು ರಾಜನಾಥ್ ಸಿಂಗ್ ನರೇಂದ್ರ ಮೋದಿಯವರನ್ನು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ. ಸ್ನೇಹಿತರೆ, ಇದು ನರೇಂದ್ರ ಮೋದಿಯವರು ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಕತೆ. ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಥೆಯನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.